Hello everyone, welcome back. In the previous videos, we have seen about kinematic of machines, links, pairs, chains, machine mechanism structures, types of constraint motion, and in the previous video, we have seen what are the inversions of kinematic chains. ಅದರಲ್ಲಿ 4 ಬಾರ್ ಚೈನ್ ಅಂದರೆ ಏನು ಮತ್ತೆ ಬೀಮ್ ಎಂಜಿನ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಅಲ್ಲಿ ಬೇರೆ ಬೇರೆ ಲಿಂಕ್ಸನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇನ್ವರ್ಷನ್ಸ್ ಆಫ್ ಬೀಮ್ ಎಂಜಿನ್ ಅಂತ ಹೇಳಿದ್ರೆ ಅಲ್ಲಿ ಲಿಂಕ್ ನಂಬರ್ 1 and 4ನ ಫಿಕ್ಸ್ ಮಾಡಿ ಬೇರೆ ಮೆಕ್ಯಾನಿಸಮ್ನ ತಗೊಳ್ಳುವಂಥದ್ದು ಫಿಕ್ಸ್ಡ್ ಲಿಂಕ್ನ. ಹಾಗಾಗಿ ಯು ಕ್ಯಾನ್ ಸಿ ಡಿಫರೆಂಟ್ ಮೆಕ್ಯಾನಿಸಮ್ಸ್ ವಿಲ್ ಈಲ್ಡ್ ಟು ಡಿಫರೆಂಟ್ ಇನ್ವರ್ಷನ್. ಸೊ ಅದು ಒಂದೇ ಇದ್ದಿದ್ದು ನಿಮ್ಮ ಸಿಲೆಬಸ್ಸಲ್ಲಿ. ಹಾಗಾಗಿ ವಿಲ್ ಗೋ ಟು ದ ಸೆಕೆಂಡ್ ಕೈನಮ್ಯಾಟಿಕ್ ಚೈನ್, ದಟ್ ಈಸ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ಅದ್ರದ್ದು ಇನ್ವರ್ಷನ್ನು ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊತೀರಿ. ಅದಾದಮೇಲೆ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನು, ಸ್ಕಾಚ್ವರ್ತ್ ಮೆಕ್ಯಾನಿಸಮ್ ಮತ್ತು ಪ್ಯಾಂಟೋಗ್ರಾಫ್ ಬಗ್ಗೆ ವಿಲ್ ಸಿ ದಟ್ ಲೇಟರ್. ಸೊ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಅಂದರೆ ಏನು? ವಿ ಕ್ಯಾನ್ ಸಿ ಹಿಯರ್, ಆಸ್ ಐ ಟೋಲ್ಡ್ ಆಲ್ರೆಡಿ ಇನ್ ದ ಪ್ರೀವಿಯಸ್ ವಿಡಿಯೋ, ಕೈನಮ್ಯಾಟಿಕ್ ಚೈನಲ್ಲಿ 3 ಟರ್ನಿಂಗ್ ಪೇರ್ಸ್ ಮತ್ತು 1 ಸ್ಲೈಡಿಂಗ್ ಪೇರ್ ಇದ್ದರೆ ಅದನ್ನು ನಾವು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಕರಿತೀವಿ. 3 ಟರ್ನಿಂಗ್ ಪೇರ್ಸ್ ಆ್ಯಂಡ್ 1 ಸ್ಲೈಡಿಂಗ್ ಪೇರ್. ಯಾವ್ಯಾವುದು ಟರ್ನಿಂಗ್ ಪೇರ್ಸ್ ಇಲ್ಲಿ? ಯು ಕ್ಯಾನ್ ಸಿ ದ ಫಿಕ್ಸ್ಡ್ ಲಿಂಕ್ and the crank and the connecting rod. So these constitute 3 turning pairs and 1 sliding pair is piston rod ಮತ್ತೆ piston connect ಆಗುತ್ತಲ್ಲ, this is link number 4, that is a sliding pair. ಕ್ರಾಸ್ ಹೆಡ್ ಮತ್ತೆ ಪಿಸ್ಟನ್ ಮಧ್ಯೆ ಇರುವಂಥದ್ದು. ಸೊ ಅದಕ್ಕೆ ನಾವು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಅಂತ ಕರಿತೀವಿ. ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಅಂದರೆ ಒಂದೇ ಒಂದು ಸ್ಲೈಡಿಂಗ್ ಆಗುವಂಥ ಒಂದು ಲಿಂಕ್ ಇರುತ್ತೆ ಅಂತ ಅರ್ಥ, ಸಿಂಪಲ್ ಭಾಷೆಯಲ್ಲಿ ಹೇಳೋದಾದ್ರೆ. ಯು ಕ್ಯಾನ್ ಸಿ ಡಿಫರೆಂಟ್ ಲಿಂಕ್ಸ್ ಹಿಯರ್. ಲಿಂಕ್ ನಂಬರ್ 1 ಇಲ್ಲಿ ಫ್ರೇಮ್ ಅಂತ ಏನು ಕರಿತೀವಿ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ is a fixed link. Link number 2 rotates, that is crank. So 4 bar chain ಅಲ್ಲಿ ಯಾವ ಥರ ಇತ್ತು ಇಲ್ಲೂ ಅದೇ ಥರ. Link number 2 is crank, that is going to rotate here. Link number 3 is connecting rod. Connecting rod ಏನು ಕನೆಕ್ಟ್ ಮಾಡುತ್ತೆ? ಕ್ರ್ಯಾಂಕ್ ಮತ್ತು ಕ್ರಾಸ್ ಹೆಡ್ ಮಧ್ಯೆ ಅದು ಕನೆಕ್ಟಿಂಗ್ ರಾಡ್ ಲಿಂಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಲಿಂಕ್ ನಂಬರ್ 4 ಸ್ಲೈಡ್ಸ್ ದ ಫ್ರೇಮ್. ಸೊ ಇದ್ರ ಒಳಗಡೆ ನೀವು ಸ್ಲೈಡ್ ಆಗುವಂಥದ್ದು ಪಿಸ್ಟನ್ ಮತ್ತು ಸಿಲಿಂಡರ್ ಒಳಗಡೆ. ಹಾಗಾಗಿ ದಿಸ್ ಲಿಂಕ್ ಇಸ್ ಸ್ಲೈಡರ್. ಸೊ ಅದಕ್ಕೆ ನಾವು ಲಿಂಕ್ ನಂಬರ್ 4 ಅಂತ ಕರಿತೀವಿ. ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಆಸ್ ಯು ಸಿ ಆಲ್ರೆಡಿ ಫಸ್ಟ್ ಶುರುವಾಗದೆ ರೊಟೇಷನ್ ಮೋಷನಿಂದ. ಲಿಂಕ್ ನಂಬರ್ 2 ರೊಟೇಟ್ ಕಂಟಿನ್ಯೂಸ್ಲಿ. ಸೊ ದಿಸ್ ಇಸ್ ರೊಟೇಟಿಂಗ್ ಕಂಟಿನ್ಯೂಸ್ಲಿ. ಅದಾದಮೇಲೆ ಕ್ರಾಸ್ ಹೆಡ್, ದಟ್ ಈಸ್ ಲಿಂಕ್ ನಂಬರ್ 4 ಇಲ್ಲಿಗೆ ಇದೇನಾಗುತ್ತೆ? ಸೊ ದಿಸ್ ವಿಲ್ ಗೋ ಲೈಕ್ ದಿಸ್, ರೆಸಿಪ್ರೊಕೇಟ್ ಆಗುತ್ತೆ. ಸೊ ರೆಸಿಪ್ರೊಕೇಟ್ ಆಗೋದ್ರಿಂದ ಲಿಂಕ್ 1 ಆ್ಯಂಡ್ ಕನೆಕ್ಟಿಂಗ್ ರಾಡ್ 3 ಟ್ರಾನ್ಸ್ಮಿಟ್ ಮೋಷನ್ ಬಿಟ್ವೀನ್ ಕ್ರ್ಯಾಂಕ್ ಆ್ಯಂಡ್ ಸ್ಲೈಡರ್. ಸೊ ಇಲ್ಲಿಂದ ಇಲ್ಲಿಗೆ ಮೋಷನ್ ಟ್ರಾನ್ಸ್ಮಿಟ್ ಆಯಿತು, ಅಂದರೆ ರೊಟೇಟರಿ ಮೋಷನ್ನು ಆಸಿಲೇಟಿಂಗ್ ಮೋಷನ್ ಅಥವಾ ರೆಸಿಪ್ರೊಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಆಯಿತು. ಹಾಗಾಗಿ ನಾವು ಇದನ್ನು ಐಸಿ ಇಂಜಿನ್ಸಲ್ಲಿ ನೋಡ್ಬೋದು, ಕಂಪ್ರೆಸರ್ಸಲ್ಲಿ ನೋಡ್ಬೋದು, ಪಂಪ್ಸಲ್ಲಿ ನೋಡ್ಬೋದು. ಅದೇ ಥರ ಸ್ಟೀಮ್ ಇಂಜಿನ್ಸಲ್ಲೂ ಕೂಡ ನಾವು ಈ ಮೆಕ್ಯಾನಿಸಮ್ಸ್ನ ಅಬ್ಸರ್ವ್ ಮಾಡ್ಬೋದು. ಯು ಕ್ಯಾನ್ ಸಿ ಸಮ್ ಆನಿಮೇಷನ್ ಹಿಯರ್. ಸೊ ಇನ್ ದ ಲೇಟೆಸ್ಟ್ ಸ್ಟೇಜ್ ಫಸ್ಟ್ ಅದ್ರದ್ದು ಇನ್ವರ್ಷನ್ಸ್ ಹೇಳ್ಬಿಡ್ತೀನಿ. ಸೊ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ದು ಇನ್ವರ್ಷನ್ಸು ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ನೋಡೋದಕ್ಕೆ ಇದು ತುಂಬ ಲೈಕ್ ಹೆವಿ ಡ್ರಾಯಿಂಗ್ಸ್ ಇದೆ ಅಂತ ಅನ್ಸುತ್ತೆ, ಬಟ್ ವೆರಿ ಸಿಂಪಲ್ ಮೆಕ್ಯಾನಿಸಮ್. ಈ ಒಂದು ಮೆಕ್ಯಾನಿಸಮ್ಸೇ ನಾವು ಕಟಿಂಗ್ ಟೂಲ್ಸಲ್ಲಿ ಅಥವಾ ಮೆಷಿನ್ಸ್, ಶೇಪರ್ಸ್ ಮೆಷಿನ್ಸಲ್ಲಿ ನಾವು ನೋಡುವಂಥದ್ದು. ಸೊ ಇದು ಕೂಡ ಇಟ್ ಕನ್ಸಿಸ್ಟ್ ಆಫ್ 4 ಲಿಂಕ್ಸ್, 4 ಲಿಂಕ್ಸ್ ಇರುತ್ತೆ. ಅಗೈನ್ ಇಟ್ಸ್ ಎ 4 ಬಾರ್ ಚೈನ್ ಓನ್ಲಿ. ಅದರಲ್ಲಿ 1 ಸ್ಲೈಡಿಂಗ್ ಪೇರ್ ಮತ್ತು 3 ಟರ್ನಿಂಗ್ ಪೇರ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್ ಯಾವ್ಯಾವುದು ಟರ್ನಿಂಗ್ ಪೇರ್ ಅಂತ ಹೇಳೋದಾದ್ರೆ, ಲಿಂಕ್ 1 ಇಸ್ ಸ್ಲೈಡರ್. ಸೊ ಲಿಂಕ್ 1 ವೇರ್ ಇಸ್ ಲಿಂಕ್, ದಿಸ್ ಇಸ್ ಸ್ಲೈಡರ್. ಇದ್ರ ಒಳಗಡೆ ಇದೆಯಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಸ್ಲೈಡರ್, ದಿಸ್ ಇಸ್ ಕಾಲ್ಡ್ ಲಿಂಕ್ 1. ಲಿಂಕ್ 2 ಇಸ್ ಎ ಕ್ರ್ಯಾಂಕ್. ಸೊ ಕ್ರ್ಯಾಂಕ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ರೊಟೇಟ್ ಆಗ್ತಿದೆಯಲ್ಲ, ಸೊ ದಿಸ್ ಇಸ್ ದ ಲಿಂಕ್ 2 ಆ್ಯಂಡ್ ದಿಸ್ ಇಸ್ ಕ್ರ್ಯಾಂಕ್ ಆ್ಯಂಡ್ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಫಿಕ್ಸ್ಡ್ ಸೆಂಟರ್ ಸಿ. ಲಿಂಕ್ 3 ಇಸ್ ಎ ಫ್ರೇಮ್. ನೀವು ಅಲ್ಲಿ ಪ್ರೀವಿಯಸ್ ಇದರಲ್ಲೆಲ್ಲ 2 ಮೆಕ್ಯಾನಿಸಮ್ಸ್ ಅಲ್ಲಿ ಬೇರೆ ಬೇರೆ ಲಿಂಕ್ಸ್ ಫಿಕ್ಸ್ ಆಗಿತ್ತು. ಇಲ್ಲೂ ಕೂಡ ನೋಡ್ಬೋದು ನೀವು, ಇಲ್ಲಿ ಫ್ರೇಮ್ ಲಿಂಕ್ 3 ಯಾವುದು? ಸೊ ದಿಸ್ ಇಸ್ ಅ AC ಕಾಣಿಸ್ತಾ ಇದೆಯಲ್ವಾ? ಸೊ ದಿಸ್ ಇಸ್ ಎ ಫಿಕ್ಸ್ಡ್ ಲಿಂಕ್, ದಟ್ ಈಸ್ ಕಾಲ್ಡ್ ಫ್ರೇಮ್. ಆ್ಯಂಡ್ ಲಿಂಕ್ 4 ಇಸ್ ಅ ಸ್ಲಾಟೆಡ್ ಲಿವರ್. ಸೊ ಲಿಂಕ್ 4 ಯು ಕ್ಯಾನ್ ಸಿ ದಿಸ್ ಇಸ್ ಅ ಸ್ಲಾಟೆಡ್ ಲಿವರ್. ನೋಡಿ ಈ ಚಿತ್ರದಲ್ಲಿ ನೋಡೋದಾದ್ರೆ ಈ ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಸ್ಲಾಟೆಡ್ ಲಿವರ್. ಅಂದರೆ ಇಟ್ಸ್ ಎ ಬಿಗ್ ಎಲಿಮೆಂಟ್. ಇದ್ರ ಒಳಗಡೆ ಒಂದು ಸ್ಲಾಟ್ ಇರುತ್ತೆ, ಹಾಗಾಗಿ ಅದನ್ನು ಸ್ಲಾಟೆಡ್ ಲಿವರ್ ಅಂತ ಕರಿತೀವಿ. ಇಟ್ ಆಸಿಲೇಟ್ಸ್ ಅಬೌಟ್ ಎ. ಸೊ ಎ ಪಾಯಿಂಟ್ಗೆ ಕನೆಕ್ಟ್ ಮಾಡ್ಕೊಂಡಂಗೆ ದಿಸ್ ವಿಲ್ ಆಸಿಲೇಟ್ಸ್. ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ, ವೆನ್ ಕ್ರ್ಯಾಂಕ್ BC rotates about fixed point. So crank BC rotate about this point
ದ ಸ್ಲೈಡರ್ ಮೂವ್ಸ್ ಅಲಾಂಗ್ ದ ಸ್ಲಾಟೆಡ್ ಬಾರ್. ಇಲ್ಲಿ ಏನು ಸ್ಲೈಡರ್ ಇದೆಯಲ್ಲ, ಸೊ ಐ ಮಾರ್ಕ್ ಇನ್ ರೆಡ್. ಈ ಸ್ಲೈಡರ್ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ದ ಸ್ಲಾಟೆಡ್ ಬಾರ್ ಎ ಪಿ ಆಸಿಲೇಟ್ಸ್ ಅಬೌಟ್ ಫಿಕ್ಸ್ಡ್ ಪಾಯಿಂಟ್. ಸೊ ಇಲ್ಲಿ ಸ್ಲಾಟೆಡ್ ಬಾರ್ ಎ ಪಿ ಅಂದರೆ ಇಲ್ಲಿಂದ ಇಲ್ಲಿ ತನಕ ಎ ಪಿ ಇಸ್ ದಿಸ್ ಒನ್. ಸೊ ದಿಸ್ ಆಸಿಲೇಟ್ಸ್ ಅಬೌಟ್ ಫಿಕ್ಸ್ಡ್ ಪಾಯಿಂಟ್ ಎ. ಈ ಪಾಯಿಂಟ್ಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ಸೊ ದಿಸ್ ವಿಲ್ ಆಸಿಲೇಟ್ಸ್ ಲೈಕ್ ದಿಸ್. ನೋಡಿ, ಪಿ ಇಂದ P2 ಮೂವ್ ಆಗಿದೆಯಲ್ಲ, ಈ ಕಡೆಗೆ ಬಂದರೆ P1 ಮೂವ್ ಆಗಿದೆಯಲ್ಲ. ಸೊ ಈ ಪಾಯಿಂಟ್ಗೆ ಫಿಕ್ಸ್ ಆಗಿ ಇಟ್ಕೊಂಡು ಈ ಕಂಪ್ಲೀಟ್ ಲಿಂಕು ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಶಾರ್ಟ್ ಲಿಂಕ್ PR ಟ್ರಾನ್ಸ್ಮಿಟ್ ಮೋಷನ್ ಟು ದ ರಾಮ್. ನೋಡಿ, ಇಲ್ಲಿಂದ ನೀವು ಒಂದು ಕನೆಕ್ಟ್ ಮಾಡಿರ್ತೀರಿ. ಸೊ ದಿಸ್ ಇಸ್ PR ಆ್ಯಂಡ್ ದಿಸ್ ಟ್ರಾನ್ಸ್ಮಿಟ್ ದ ಮೋಷನ್ ಫ್ರಮ್ ಹಿಯರ್ ವಿಚ್ ಕ್ಯಾರೀಸ್ ದ ಕಟಿಂಗ್ ಟೂಲ್. ಇಲ್ಲಿ ರ್ಯಾಮ್ ಕನೆಕ್ಟ್ ಮಾಡಿರ್ತಾರೆ, ಇಲ್ಲೊಂದು ಕಟಿಂಗ್ ಟೂಲ್ ಇಟ್ಟಿರ್ತಾರೆ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಮೆಷಿನಲ್ಲಿ ತೋರಿಸ್ಕೊಡ್ತೀನಿ. ಎಕ್ಸ್ಟ್ರೀಮ್ ಪೊಸಿಷನ್ AP1 AP2 ದ ಟೂಲ್ ಇಸ್ ಅಟ್ ದ ಎಂಡ್ ಆಫ್ ದ ಸ್ಟ್ರೋಕ್. ಸೊ AP1 ಮತ್ತು AP2 ಫಾರ್ವರ್ಡ್ ಸ್ಟ್ರೋಕ್ ಮತ್ತು ರಿಟರ್ನ್ ಸ್ಟ್ರೋಕ್ದು ಎಂಡಿಂಗ್ ಪಾಯಿಂಟ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಫಾರ್ವರ್ಡ್ ಸ್ಟ್ರೋಕ್ ಕಟಿಂಗ್ ಸ್ಟ್ರೋಕ್ ಆಗಬೇಕಾದ್ರೆ ಕ್ರ್ಯಾಂಕ್ ರೊಟೇಟ್ CB1 to CB2 ನೋಡ್ಬೋದು ಇಲ್ಲಿ ನೀವು. ಸೊ CB1 ಇಂದ CB2 ಸೊ ಲೈಕ್ ದಿಸ್ ಇಲ್ಲಿರುತ್ತೆ ಕ್ರ್ಯಾಂಕು. ಕಂಪ್ಲೀಟಾಗಿ ಇಲ್ಲಿಗೆ ಹೋದಾಗ ಫಾರ್ವರ್ಡ್ ಕಟಿಂಗ್ ಸ್ಟ್ರೋಕ್ ಅಂತ ಕರಿತೀವಿ. ರಿಟರ್ನ್ ಸ್ಟ್ರೋಕ್ ಅಂತ ಹೇಳಿದ್ರೆ CB2 ಇಂದ CB1ಗೆ ಬಂದಾಗ ನೋಡಿ, ಇಲ್ಲಿ ಆ್ಯಂಗಲ್ ನೀವು ನೋಡ್ಬೋದು. ದಿಸ್ ಆ್ಯಂಗಲ್ ಇಸ್ ವೆರಿ ಲೆಸ್ ಕಂಪೇರ್ ಟು ದಿಸ್ ಆ್ಯಂಗಲ್. ಹಾಗಾಗಿ ಫಾರ್ವರ್ಡ್ ಮೋಷನ್ ಸ್ಲೋ ಆಗುತ್ತೆ, ಕಟಿಂಗ್ ಆಗಬೇಕಾಗಿರುತ್ತೆ. ರಿಟರ್ನಿಂಗ್ ಮೋಷನ್ನು ಐಡಲ್ ಸ್ಟ್ರೋಕ್ ಆಗಿರೋದ್ರಿಂದ ಬೇಗ ಅದು ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಹೋಗಬೇಕು. ಹಾಗಾಗಿ ಫಾಸ್ಟರ್ ಮೋಷನ್ ಅಂತ ಕರಿತೀವಿ. ಸೊ ಶೇಪಿಂಗ್ ಮಿಷಿನ್ ಮತ್ತು ಸ್ಲಾಟಿಂಗ್ ಮಿಷಿನ್ಸಲ್ಲಿ ನಾವು ಈ ಒಂದು ಮೆಕ್ಯಾನಿಸಮ್ನ ನೋಡ್ತೀವಿ. ಸೊ ಇದ್ರ ಬಗ್ಗೆ ವಿಡಿಯೋ ಇದೆ, ಯು ಕ್ಯಾನ್ ಸಿ ದ ವಿಡಿಯೋ. ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ಮೇನ್ ಮೆಕ್ಯಾನಿಸಮ್. ದಿಸ್ ಪಾಯಿಂಟ್ ಇಸ್ ಎ ಆ್ಯಂಡ್ ದಿಸ್ ಪಾಯಿಂಟ್ ಇಸ್ ಪಿ. AP ಅಂತ ಏನು ಕರಿತೀವಲ್ಲ ಅದು. ಇದ್ರ ಒಳಗಡೆ ಸ್ಲೈಡರ್ ಇರುತ್ತೆ. ಇಲ್ಲಿ ಏನು ರೆಡ್ ಡಾಟ್ ಕಾಣ್ತಿದೆಯಲ್ಲ ಅದನ್ನೇ ಸ್ಲೈಡರ್ ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಮೂವ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್ ಕಂಪ್ಲೀಟು. ಅವಾಗ ಏನಾಗುತ್ತೆ, ಮೋಷನ್ ಇಲ್ಲಿ ಕ್ಯಾರಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ದಿಸ್ ವಿಲ್ ಮೂವ್ ಫಾರ್ವರ್ಡ್. ವೆನ್ ಎವರ್ ಇಟ್ ಮೂವ್ಸ್ ಇನ್ ಅ ರಿವರ್ಸ್ ಡೈರೆಕ್ಷನ್ ಇಟ್ ವಿಲ್ ಕಮ್ ಫಾಸ್ಟರ್ ಕಂಪೇರ್ ಟು ದ ಫಾರ್ವರ್ಡ್ ಸ್ಟ್ರೋಕ್. ಸೊ ದೀಸ್ ಆರ್ ಸಮ್ ಆಫ್ ದ ಡ್ರಾಯಿಂಗ್ಸ್ ವಿಚ್ ಐ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್. ಯಾವ್ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ. ಯು ಕ್ಯಾನ್ ಸಿ ದಿಸ್ ಈಸ್ ದ ಆ್ಯಕ್ಚುಯಲ್ ಲಿಂಕ್ ಆ್ಯನಿಮೇಷನ್ ಮಾಡಿರುವಂಥದ್ದು. ಸೊ ಇದನ್ನು ಬಿಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಸ್ಲಾಟರ್ ಸ್ಲೈಡರ್ ಅದ್ರ ಒಳಗಡೆ ಇರೋದು ನೀಟಾಗಿ ಮೂವ್ ಆಗಬೇಕು.